ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನು ಪೀಪಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿರೋದು ಫಲಪುಷ್ಪ ಪ್ರದರ್ಶನ ನೋಡೋಕ್ಕೆ. ಪ್ರತಿ ವರ್ಷ 3 ದಿನ ಇರುತ್ತೆ ಫೆಬ್ರವರಿ ಮಂತಲ್ಲಿ. ಬೆಂಗಳೂರಿನಲ್ಲಿ ಫ್ಲವರ್ ಶೋ ಹೇಗೋ ಇಲ್ಲೂ ಕೂಡ ಚಿಕ್ಕದಾಗಿ ಫ್ಲವರ್ ಶೋ ಮಾಡ್ತಾರೆ. ಅದೆಲ್ಲಪ್ಪ ಅಂದರೆ ನಮ್ಮ ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ. ಸ್ಟಾರ್ಟಿಂಗಲ್ಲಿ ಹೋಗಬೇಕಾದ್ರೇ ಈ ಥರ ಕುದುರೆ ಬಂಡಿಯಲ್ಲಿ ಹುಡುಗ ಹುಡುಗಿನ ಮಾಡಿದರು. ಈ ರೀತಿ ನಿಮಗೆ ಎಲ್ಲಿ ಕಾಣುತ್ತೆ ಅಂದರೆ ನಮ್ಮ ಸಂಸ್ಕೃತಿ ನಗರಿ ಮೈಸೂರಿನಲ್ಲಿ. ಅದು ನಾವು ತೋರಿಸಿದ್ದು ಬ್ಯಾಕಿಂದ ಇವಾಗ ಫ್ರಂಟಿಂದ ತೋರಿಸ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಅವರು ಓಡಿಸ್ತಾ ಇದ್ದಾರೆ ನೋಡಿ ಆ ರಥನ. ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಹೋಗಿದ್ದು ಸಂಜೆ ಬೇರೆ, ಸಂಜೆ ಕತ್ಲಲ್ಲಿ ಈ ಥರ ಲೈಟಿಂಗ್ಸ್ ಬೇರೆ ಮಾಡಿದರು ಹೂವದಲ್ಲಿ. ನೋಡೋಕ್ಕೆ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ಹೂವುಗಳೂ ಇತ್ತು. ಆ ಹೂವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಅವರ ಹೆಸರು ಕಾಸ್ಮೋಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ಇದೆ ಆಮೆ ರೀತಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಕರೆಕ್ಟಾಗಿ ಆಮೆ ಅಂತಲೇ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹೂವಿನಿಂದನೇ ಹೂವೇ ಸುರಿಯೋ ಥರ ಎಷ್ಟು ನೀಟಾಗಿ ಮಾಡಿದ್ದಾರೆ. ಆ ಹೂವಿನ ಹೆಸರು ಕ್ಯಾಂಡೋಲಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ ಲೈಟಿಂಗ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಬ್ಲಿಂಕ್ ಆಗಿ ಹೈಲೈಟ್ ಆಗಿ ಕಾಣ್ತಾ ಇದೆ. ಈ ಹೂವದಲ್ಲಿ ಒಂಥರ ಟವರ್ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಾಟಲ್ಲಿನೇ ಎಷ್ಟು ಚೆನ್ನಾಗಿದೆ. ಈ ಹೂವದ ಹೆಸರು ಬಂದ್ಬಿಟ್ಟು ಪೊಯಿನ್ಸ್ಟಿಯಾ. ಹೆಂಗೆ ಡಿಫ್ರೆಂಟ್ ಆಗಿದೆ ನೋಡಿ ನೇಮ್. ಆ ಟವರ್ ಪಕ್ಕದಲ್ಲೇ ಈ ಥರ LED ಲೈಟಲ್ಲಿ ಒಂದು ಹೂವದ್ದು ಡಿಸೈನ್ ಮಾಡಿದ್ರು. ನೋಡೋಕ್ಕೆ ಚೆನ್ನಾಗಿತ್ತು. ಹಾಗೆ ಸುತ್ತಮುತ್ತ ನೋಡಿದ್ರೇನು ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಸಂಜೆ ಬೇರೆ ಹೋಗಿರೋದ್ರಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ಕಂಬ ನೋಡಿದರೆ ನಿಮ್ಗೆ ಏನು ನೆನಪಾಗುತ್ತೆ ಹೇಳಿ? ದುರ್ಗದವರಿಗಾದರೆ ಈಸಿಯಾಗಿ ಗೊತ್ತಾಗುತ್ತೆ ಏನಂತ. ಅದು ಏನಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಾರಂಜಿ ಮಾಡಿದ್ದಾರೆ. ಈ ಕಾರಂಜಿ ನೋಡೋಕ್ಕೇ ಎಷ್ಟು ಚಂದ ಅಲ್ವಾ ನೈಟಲ್ಲಿ. ಹಿಂದ್ಗಡೆ ಕೂಡ ಬಟರ್ಫ್ಲೈ ಟೈಪ್ ಮಾಡಿದ್ದಾರೆ. ಆ ಕಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಯಾವ ಥರ ಮಾಡಿದ್ದಾರೆ ಅಂತ. ಇವಾಗ ಮುಂದೆ ಹೋಗೋಣ ಬನ್ನಿ. ನೋಡಿ ನಮ್ಮ ಮಮ್ಮಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ಫ್ಲವರ್ಸ್ನ. ನೋಡಿ ಇದನ್ನು ನೋಡಿದ್ರೆ ನಿಮ್ಗೆ ಏನು ನೆನಪಾಗತ್ತೆ? ನಾಯಕನಹಟ್ಟಿ ತಾನೇ ಇದು. ಮಾಡಿದಷ್ಟು ನೀಡು ಭಿಕ್ಷೆ ಅಂತ ನಮ್ಮ ತಿಪ್ಪೇರುದ್ರ ಸ್ವಾಮಿಯವರ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಸೇಮ್ ರಿಯಲ್ಲೇ ಅನಿಸುತ್ತೆ ಅಲ್ವಾ. ಪಳ್ಮಠ ಇದು. ಈ ಕಡೆ ತೋರಿಸ್ತಾ ಇರೋದು ಹೊರಮಠ. ಸೇಮ್ ನಾಯಕನಹಟ್ಟಿನೇ ರೀಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಚಿತ್ರದುರ್ಗ ಅಂತ ಬೆಂಡಿನಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಅದು ನಮ್ಮ ಕರ್ನಾಟಕದ ಬಾವುಟದ ಕಲರಲ್ಲಿ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಚಂದ ಇತ್ತು ಅಂದರೆ ಎಲ್ಲರೂ ಬಂದಿರೋರೆಲ್ಲ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ರು ನೋಡಿ. ಎಷ್ಟೊಂದು ಜನ ಅಲ್ಲಿ ಹೋಗಿ ಫೋಟೋಸನ್ನು ತೆಗೆಸ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗ ಅನ್ನೋದು ನಮಗೆ ಹೆಮ್ಮೆ. ದುರ್ಗ ನಮ್ಮ ಸ್ವರ್ಗ ಅಂತ ಹೇಳೋದು ಸುಮ್ಮನೆ ಅಲ್ಲ. ಇಲ್ಲಿದ್ದವ್ರಿಗೆ ಮಾತ್ರ ಗೊತ್ತೋದು ಏನಕ್ಕೆ ಸ್ವರ್ಗ ಅಂತ. ಅದ್ರ ಪಕ್ಕದಲ್ಲೇ ಟೊಮೊಟೊದಲ್ಲಿ ಒಂದು ನದಿನ ರೀಕ್ರಿಯೇಟ್ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ಸೇಮ್ ಹಳ್ಳಿ ವೈಬ್ಸೇ ಬರ್ತಾ ಇತ್ತು. ನಮಗೆ ಫಸ್ಟ್ ನೋಡಿದಾಗ ಅದು ಟೊಮೊಟೊ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನಾನು ಕನ್ಫ್ಯೂಸ್ ಆಗಿ ನನ್ನ ತಂಗಿ ಕೇಳಿದ್ದು ಟೊಮೊಟೊನೇ ಅಲ್ವಾ ಅಂತ. ಹಾಗೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಮುಂದೆ ಮತ್ತೇನಿದೆ ಅಂತ ನೋಡೋಕ್ಕೆ ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಮತ್ಸ್ಯಲೋಕಕ್ಕೆ. ಮತ್ಸ್ಯಲೋಕನೇ ರೀಕ್ರಿಯೇಟ್ ಮಾಡಿದ್ರು. ಇಲ್ಲಂತೂ ನಮಗೆ ತುಂಬಾ ವೆರೈಟಿ ಆಫ್ ಫಿಶಸ್ನ ನೋಡೋಕ್ಕೆ ಸಿಕ್ತು. ಹಾಗೆ ಅದ್ರ ಬಗ್ಗೆನೂ ಬರೆದಿದ್ರು. ಅಲ್ಲಿ ನಾವು ನೋಡಿ ತಿಳ್ಕೊಂಡ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ಆದ್ರೂ ನಾವು ಪರವಾಗಿಲ್ಲ ಕ್ಯೂ ಅಲ್ಲೇ ನಿಂತ್ಕೊಂಡು ಹೋಗಿ ನೋಡ್ಕೊಂಡು ಬಂದ್ವಿ ಏನೇನೆಲ್ಲ ಫಿಶ್ ಇತ್ತು ಅಂತ. ಇಲ್ಲಿ ನೋಡಿ ತುಂಬ ವೆರೈಟೀಸ್ ಆಫ್ ಫಿಶ್ ಅಕ್ವೇರಿಯಂ ಇತ್ತು. ನೋಡೋಕ್ಕಂತೂ ಮಕ್ಕಳಂತೂ ಕಾಯ್ತಾನೆ ಇದ್ರು. ಮಕ್ಕಳೇ ಫುಲ್ ಸುತ್ತ ಇದ್ರು. ಹೆಂಗೋ ಹೋಗಿ ನಾವು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದ್ರು. ಇದರಲ್ಲಿ ಹೂವು, ಅಕ್ಕಿ, ರಂಗೋಲಿನ ಬಳಸ್ಕೊಂಡು ಈ ರೀತಿ ನೇಗಿಲನ್ನ ಇಟ್ಕೊಂಡು ರೈತರನ್ನ ಸೃಷ್ಟಿ ಮಾಡಿದ್ರು. ಹಾಗೆ ಪಕ್ಕದಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕನನ್ನು ಕೂಡ ಸೃಷ್ಟಿ ಮಾಡಿದ್ರು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಸಂಕ್ರಾಂತಿ ಕಳಶನೂ ಕೂಡ ಮಾಡಿದ್ರು ನೋಡಿ. ಹಾಗೆ ನಮ್ಮ ಗಣಪನೂ ಕೂಡ ಮಾಡಿದ್ರು. ಇಲ್ಲಿ ನೋಡಿ 33ನೇ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಹಾಕಿದ್ದಾರೆ. ಒಳಗೆ ಹೋಗಿ ನೋಡೋಣ ಮತ್ತೆ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಒನಕೆ ಓಬವ್ವನ ಮತ್ತು ಒಂಟಿಕಾಲ್ ಬಸವಣ್ಣನ ಮಣ್ಣಿನಲ್ಲಿ ಮಾಡಿದ್ರು. ನಮಗೆ ಗೊತ್ತೇ ಇರಲಿಲ್ಲ ಮಣ್ಣಿನಲ್ಲೂ ಈ ಥರ ಚಿತ್ರೀಕರಣ ಮಾಡ್ಬೋದು ಅಂತ. ಹಿಂದಿನ ವರ್ಷ ಕಾಂತಾರ ಮೂವಿಗೆ ಒಂದು ಕ್ರೆಡಿಟ್ಸ್ನ ಕೊಟ್ಟಿದ್ರು. ಆದರೆ ಹಿಂದಿನ ವರ್ಷ ಚಂದ್ರಯಾನ 2 ಬಗ್ಗೆ ಒಂದು ಕ್ರೆಡಿಟ್ಸ್ನ ಕೊಟ್ಟಿದ್ರು. ಪ್ರತಿ ವರ್ಷ ಒಂದು ಥೀಮ್ನಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸ್ತಾರೆ. ಈ ವರ್ಷ ನಮ್ಮ ವೇಣು ಸರ್ಗೆ ಇದ್ದಂತೆಯೇ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ
ತುಂಬಾ ಹೆಸರುವಾಸಿಯಾಗಿರೋ ನಮ್ಮ ಚಿತ್ರದುರ್ಗದವರೇ ನಮ್ಮ ವೇರಣು ಸರ್. ಇಲ್ಲಿ ನೋಡಿ ತೆಂಗಿನ ಗರಿಯಿಂದ ಎತ್ತಿನ ಗಾಡಿ ಮಾಡಿದ್ದಾರೆ, ಅದರಲ್ಲಿ ಫುಲ್ಲು ತರಕಾರಿಗಳನ್ನೆಲ್ಲ ಇಟ್ಟಿದ್ದಾರೆ. ವಾವ್, ಇಲ್ಲಿ ನೋಡಿ ಯಾವ ಥರ ನಿಲ್ಲಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ, ಹಾಗೆ ನೋಡ್ಕೊಂಡು ಬನ್ನಿ. ರುದ್ರಾಕ್ಷಿ ಹೂವು ಅಂತೆ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದರೂ ನೋಡಿದರೆ ಕಮೆಂಟಲ್ಲಿ ಹೇಳಿ ಯಾವ ರೀತಿ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಹೂವದ ಮೇಲೆ ಜೇನು ಹುಳ, ಅದ್ರ ಸಿಹಿ ಇರ್ತಾ ಇದೆ ನೋಡಿ. ಇದರಿಂದನೇ ನೆಕ್ಸ್ಟ್ ಜೇನು ತುಪ್ಪ ಆಗೋದು. ಕಲ್ಲಂಗಡಿ ಹಣ್ಣು ಮೇಲೆ ನಮ್ಮ ಕ್ರಿಕೆಟರ್ಸ್ ಅವ್ರ ಭಾವಚಿತ್ರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ. ಇಲ್ಲಿಂದ ಫುಲ್ಲು ಹಣ್ಣು ತರಕಾರಿಗಳನ್ನು ಇಟ್ಟಿದ್ದಾರೆ. ಆ ರೈತರು ಯಾವ ಊರಿಂದ ಬೆಳೆದಿರ್ತಾರೋ ಅದನ್ನು ತಗೊಂಬಂದ್ಬಿಟ್ಟು ಇಲ್ಲಿ ಪ್ರದರ್ಶನಕ್ಕಂತ ಇಟ್ಟಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಫ್ಲವರ್ಸ್, ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳು ನೋಡೋಕ್ಕೆ ಸಿಗುತ್ತೆ ನೋಡಿ. ರೆಡ್ ಕ್ಯಾಪ್ಸಿಕಮ್, ನನಗೆ ಸ್ವಲ್ಪ ತರಕಾರಿ ಹೆಸರಷ್ಟೇ ಗೊತ್ತು, ಅದನ್ನೇ ಹೇಳಿದ್ದೀನಿ ನೋಡಿ. ಇಲ್ಲೆಲ್ಲ ಹೂವು ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಾಳೆಗೊನೆ ಇಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಸಾಲು ಮರದ ತಿಮ್ಮಕ್ಕನ ಒಂದು ಸ್ಟ್ಯಾಚ್ಯೂನ ರೀಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ಅವರಿಗೆ ಕ್ರೆಡಿಟ್ಸ್ನ ಕೊಟ್ಟಿದ್ದಾರೆ. ಇದರಿಂದ ನಾವೆಲ್ಲರೂ ಒಂದು ಮರನ ಬೆಳೆಸಿ ಪ್ರಕೃತಿನ ಉಳಿಸ್ಬೇಕಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಎಲ್ಲ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ. ಪೇಂಟಿಂಗ್ಸ್ ಮಾಡಿ ಇಟ್ಟಿರೋದನ್ನ ಕೂಡ ಇಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಚಿತ್ರಕಲಾ ಪ್ರದರ್ಶನ. ಹಾಗೆ ಪಕ್ಕದಲ್ಲಿ ತೆಂಗಿನ ಗರಿಯಿಂದ ಮಾಡಿರೋದ್ರಲ್ಲೇ ಒಂದು ಮನೆ ಮತ್ತು ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದರು. ಹಾಗೆ ಪಕ್ಕದಲ್ಲಿ ಆಯುರ್ವೇದಿಕ್ ಗಿಡಗಳ ಬಗ್ಗೆನೂ ತಿಳಿಸ್ಕೊಟ್ಟಿದ್ರು. ಹಾಗೆ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು. ಅದೇನಪ್ಪ ಅಂದರೆ ಸಣ್ಣ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಆಯೋಜಿಸಿದ್ರು. ಥೀಮ್ ಏನಪ್ಪ ಅಂದರೆ ಎಲ್ಲ ಮಕ್ಕಳು ಹಣ್ಣು ಮತ್ತು ತರಕಾರಿಯಲ್ಲೇ ಫ್ಯಾನ್ಸಿ ಡ್ರೆಸ್ ಮಾಡ್ಕೊಬಂದು ಬರಬೇಕಾಗಿತ್ತು. ನನ್ನ ಶಾಲೆಯ ಹೆಸರು ಪಾರ್ಶ್ವನಾಥ ವಿದ್ಯಾ ಸಂಸ್ಥೆ ಚಿತ್ರದುರ್ಗ. ಫಸ್ಟ್ ಸ್ಟ್ಯಾಂಡರ್ಡ್ ಕ್ರಿಸೆಂಟ್ ಶಾಲೆ. My name is Muhammad Akram. I am studying in first standard. The school name is Crescent English School. I am vegetable. Good for health. My name is Dhanwant Rai. I am studying in 4th standard Don Bosco ICSE School. Today I am here to say about vegetables. Vegetables are needed for children and for all human beings. It is good for health. Thank you. My name is Namira. I am studying first standard. My school name is Crescent English School. My fruit name is strawberry. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.